ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಹಾಗಿರಿ ಫ್ಯಾಷನ್ ವರ್ಲ್ಡ್. ಲಾಸ್ಟ್ ವಿಡಿಯೋದಲ್ಲಿ ನಾನು 3 ರೀತಿಯ ನೆಕ್ ಡಿಸೈನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಪೆಂಟಗಾನ್ ಶೇಪು ಮತ್ತು ಸ್ಟಾರ್ ನೆಕ್ಕು ಮತ್ತು ಸ್ವೀಟ್ ಆರ್ಟ್ ನೆಕ್ಕು, ಈ 3 ಶೇಪ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಅಲ್ವೇಂದ್ರೆ. ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ ಪ್ಲೀಸ್ ಚೆಕ್ಔಟ್ ಮಾಡಿ ನನ್ನ ಲಾಸ್ಟ್ ವಿಡಿಯೋಗೆ ಹೋಗ್ಬಿಟ್ಟು. ಮತ್ತು ಅದಕ್ಕೂ ಮುಂಚೆ ನಾನು ಇನ್ನು 3 ರೀತಿ ನೆಕ್ ಡಿಸೈನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಅದು ಯಾವುದು ಅಂತಂದ್ಬಿಟ್ಟು ಲಾಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ನನ್ನ ಚಾನಲ್ಗೆ ಹೋಗಿ ನೀವು ಚೆಕ್ಔಟ್ ಮಾಡ್ಬೋದು. ನಿಮಗೆ ಈಸಿಯಾಗಿ ಟೈಲರಿಂಗ್ ಕಲಿಬೇಕು ಅಂತಂದರೆ ಮಹಾಗಿರಿ ಫ್ಯಾಷನ್ ವರ್ಲ್ಡ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಬೇಕು ಅಂತ ಕೇಳ್ಕೊಳ್ತಾ, ಈ ವಿಡಿಯೋದಲ್ಲಿ ನಾನು ಇನ್ನು 3 ರೀತಿ ಯಾವ ರೀತಿ ನೆಕ್ ಡಿಸೈನ್ಸ್ನ ಹೇಳ್ಕೊಡ್ತೀನಿ. ನೀವು ಯಾವ ರೀತಿ ಈಸಿಯಾಗಿ ಕಲ್ತ್ಕೊಬೋದು ಅಂತಲೂ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಕಣ್ರು. ನಾನು ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಲೀಫ್ ನೆಕ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಲೀಫ್ ನೆಕ್ಕು ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಬರುತ್ತೆ ಅಂತಲೇ ಹೇಳ್ಬೋದು. ತುಂಬ ಈಸಿಯಾಗಿ ನಾವು ಜಾಸ್ತಿ ಅದನ್ನು ಶೇಪ್ನ ಇಟ್ಕೊಂಡಿರ್ತೀವಿ, ಇಲ್ಲಾಂದರೆ ಬೇರೆಯವ್ರ ಹತ್ರ ಹೊಲಿಸ್ಕೊಂಡಿದ್ರು ಅಷ್ಟೇ ನಾವು ಆ ಒಂದು ಡಿಸೈನ್ಸ್ನ ನಾವು ಜಾಸ್ತಿ ಇಟ್ಸ್ಕೊಂಡಿರ್ತೀವಿ. ಮತ್ತು ಎಲ್ಲ ಕಸ್ಟಮರ್ಗೂ ಕೂಡ ಜಾಸ್ತಿಯಾಗಿ ಇಟ್ಕೊಡೋ ಅಂತಹ ಡಿಸೈನ್ ಅಂತಲೇ ಹೇಳ್ಬೋದು ಆ ಲೀಫ್ ಡಿಸೈನ್ನ. ಅದು ಯಾವ ರೀತಿ ನಾವು ಕಟ್ ಮಾಡ್ಕೊಬೇಕು ಅಂತ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನೋಡ್ತಾ ಹೋಗೋಣ. ಕಾಮನ್ನಾಗೆ ನಾನು ಎಷ್ಟು ಮೆಷರ್ಮೆಂಟ್ನ ತೊಗೊಬೇಕು ನೋಡಿ, ಆ ಮೆಷರ್ಮೆಂಟ್ನ ನಾನು ತೊಗೊಂಡಿದ್ದೀನಿ. ಯಾರಿಗೆಲ್ಲ ಗೊತ್ತಿಲ್ಲ ಅಂತ ಅನ್ನೋದಾದರೆ ನಾನು ಲಾಸ್ಟ್ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಬೋದು. ತುಂಬ ಈಸಿ, ಇದು ಬಾಯ್ಪಾಠ ಮಾಡ್ಕೊಳ್ಳಿ ಅಂತಲೂ ಕೂಡ ನಿಮ್ಮ ಜೊತೆ ಹೇಳಿದ್ದೆ. ಹೊಸಬ್ರಾಗಿದ್ದರೆ ಈ ಚಾನಲ್ ನೋಡ್ತಾ ಇರೋರು ಲಾಸ್ಟ್ ವೀಡಿಯೋಗಳನ್ನ ನೋಡಿ ಅಂತ ಕೇಳ್ಕೊಳ್ತಾ, ಇದ್ರೊಳಗೆ ನಾನು 2, 3, 5 ಈ ರೀತಿ ನಾನು ಮೆಷರ್ಮೆಂಟ್ನ ತೊಗೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ 6 ಇಂಚಷ್ಟು ಮೆಷರ್ಮೆಂಟ್ನ ತೊಗೊಂಡಿದ್ದೀನಿ. ಇಷ್ಟು ನಾವು ಮೆಷರ್ಮೆಂಟ್ನ ತೊಗೊಂಡ್ಮೇಲೆ ಇಲ್ಲೊಂದು ನಾನು ಶೇಪ್ನ ಹಾಕ್ಕೊತೀನಿ. ಇದು ಹಾರ್ಮೋನ್ ಶೇಪ್ ಆಗಿರುತ್ತೆ. ನಾನು ಜಸ್ಟ್ ನೆಕ್ ಡಿಸೈನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋದ್ರಿಂದ ಇಲ್ಲಿ ಚೆಸ್ಟ್ ಮೆಷರ್ಮೆಂಟ್ ಇಲ್ಲ ಮತ್ತು ಬಾಡಿ ಫುಲ್ ಲೆಂತ್ ಇಲ್ಲ, ಏನಿಲ್ಲ. ಜಸ್ಟ್ ನಾನಿಲ್ಲಿ ನೆಕ್ ಪ್ಯಾಟ್ರನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿರೋದ್ರಿಂದ ಇಷ್ಟು ಮಾತ್ರ ಮಸ್ತಾಗುತ್ತೆ ಪೇಪರು ಅಂತ ತಗೊಂಡಿದ್ದೀನಿ. ಮತ್ತು ಸ್ಟಾರ್ಟಿಂಗಲ್ಲಿ ನಾವು ಕಲಿತಾ ಇದ್ದೀವಿ ಅಂತ ಅನ್ನೋದಾದರೆ ಜಾಸ್ತಿ ಪೇಪರ್ನೂ ಕೂಡ ವೇಸ್ಟ್ ಮಾಡಬಾರ್ದು ಅಲ್ವೇಂದ್ರು, ಅದಕ್ಕೋಸ್ಕರ ಈ ರೀತಿ ತಗೊಳ್ತಾ ಇದ್ದೀನಿ ಅಷ್ಟೇ ಕಣ್ರು. ಈಗ ಇಷ್ಟು ಆದಮೇಲೆ ನಾವು ಲೀಫ್ ಶೇಪ್ನ ಸ್ಟಾರ್ಟ್ ಮಾಡೋಣ. ನಾನು ಇಲ್ಲಿ ಲೀಫ್ ಶೇಪ್ನ ಸ್ವಲ್ಪ ಬ್ರಾಡಾಗೆ ಡ್ರಾ ಮಾಡ್ತಾ ಇದ್ದೀನಿ. ನೋಡ್ರೋ, ಇಷ್ಟೇ ಲೀಫ್ಸು ಶೇಪ್ ಬಂದು ಇದನ್ನು ನಾನು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ. ಇದು ಅಷ್ಟೇ ನಮಗೆ ತುಂಬ ಲುಕ್ಕಾಗಿ ಎಲಿಗೆಂಟಾಗಿ ಚೆನ್ನಾಗಿ ಕಾಣುತ್ತೆ. ಇದು ಕೂಡ ಈ ಶೇಪು ಕೂಡ. ಮತ್ತು ಇಲ್ಲಿ ಹಾರ್ಮೋಲ್ ಹತ್ರನೂ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ. ನಾವು ಪೇಪರ್ ಕಟ್ಟಿಂಗ್ನ ನಾವು ಮೇಯ್ನಾಗಿ ನಾವು ಕಲಿತಾ ಹೋದ್ವು ಅಂದರೆ ನಮಗೆ ಆರಾಮಾಗಿ ಫ್ಯಾಬ್ರಿಕ್ನೂ ಕೂಡ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ, ತುಂಬ ಯೂಸ್ಫುಲ್ ಆಗುತ್ತೆ. ನೋಡಿ ಇಷ್ಟು ಚೆನ್ನಾಗಿ ಕಾಣುತ್ತೆ ಅಂತಂದ್ಬಿಟ್ಟು ಲೀಫು ಶೇಪ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ತುಂಬ ಈಸಿ ಅಲ್ವೇಂದ್ರೆ ಲೀಫ್ ಶೇಪ್ ಬಂದು. ಇದಾದಮೇಲೆ ನಾನು ನೆಕ್ಸ್ಟ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದು ಯಾವ ಶೇಪಪ್ಪ ಅಂತಂದರೆ ಸ್ಟೆಪ್ಪು ಶೇಪ್ನ ಯಾವ ರೀತಿ ನಾವು ಕಟ್ ಮಾಡ್ಕೊಬೇಕಪ್ಪ ಅಂತ ಅನ್ನೋದಾದರೆ ನೋಡಿ, ಇಲ್ಲಿ ನಾನು ಅರ್ಧ ಕಟ್ ಮಾಡ್ಕೊತಾ ಇದ್ದೀನಿ ನ್ಯೂಸ್ ಪೇಪರ್ನ. ನಾವು KGಗೆ ಆಗೋ ಶೀಟು ಇಲ್ಲ ಬ್ರೌನ್ ಶೀಟಲ್ಲಾದರೂ ನಾವು ಪ್ರಾಕ್ಟೀಸ್ನ ಮಾಡ್ಕೊಂಬಂದು ಹೋಗ್ಬೋದು. ಬಟ್ ಅದು ಸ್ವಲ್ಪ ಕಾಸ್ಟ್ಲಿ ಇರೋದ್ರಿಂದ ಅವೆರಡು ಕೂಡ ಪರ್ಚೇಸ್ ಮಾಡಿ ನಾವು ಪ್ರಾಕ್ಟೀಸ್ ಮಾಡ್ತೀವಿ ಅಂತನ್ನೋದಾದರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಬೀಳುತ್ತೆ. ಲೋ ಬಜೆಟಲ್ಲಿ ನಾವು ಟೈಲರಿಂಗ್ ಕಲಿಯೋದಕ್ಕಾಗೋದಿಲ್ಲ. ಸೊ ನಾನು ಈ ನ್ಯೂಸ್ ಪೇಪರಲ್ಲಿ ಹೇಳ್ಕೊಡ್ತಾ ಇರೋದು. ಅದರಲ್ಲೂ ಕೂಡ ಹೇಳ್ಕೊಡಿ ಅಂತನ್ನೋದಾದರೆ ಖಂಡಿತವಾಗ್ಲೂ ಕೂಡ KGಗೆ ಆಗೋ ಶೀಟು ಮತ್ತು ಬ್ರೌನ್ ಶೀಟಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇದು ಅಷ್ಟೇ ಕಾಮನ್ನಾಗಿ ನಮ್ಮ ಮಾಮೂಲಿ ಮೆಷರ್ಮೆಂಟ್ ಇದೆಯಲ್ವಾ, ಅಷ್ಟೇ ನಾನಿಲ್ಲಿ ಮಾರ್ಕ್ನ ಮಾಡ್ಕೊತಾ ಇದ್ದೀನಿ. ನಿಮಗೆ ಇದು ಈಸಿಯಾಗಿ ಚೆನ್ನಾಗಿ ಅರ್ಥ ಆಯ್ತಿದೆ ಅಂತನ್ನೋದಾದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ನನಗೂ ಕೂಡ ಮೋಟಿವೇಶನ್ ಸಿಕ್ತಂಗೆ ಆಗುತ್ತೆ ನೆಕ್ಸ್ಟ್ ವೀಡಿಯೋಗಳ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ. ನೋಡಿ ಈ ರೀತಿ ನನ್ನ ಮಾರ್ಕ್ನ ಮಾಡಿಕೊಂಡು ಈಗ ಅದನ್ನು ಡೈರೆಕ್ಟಾಗಿ ಲೈನ್ನ ಹಾಕ್ಕೊತೀನಿ.
ಇಲ್ಲೊಂದು ಮಾರ್ಕ್ನ ಮಾಡ್ಕೊಂಬಿಡೋಣ, ಹಾರ್ಮೋಲ್ ಶೇಪ್. ಈಗ ನಾನಿಲ್ಲಿ ನಿಮಗೆ ಸ್ಟೆಪ್ನ ನಿಮ್ಮ ಹತ್ರ ಹೇಳ್ಕೊಡ್ತೀನಿ ಅಂತ ಅಂದಿದೆ ಅಲ್ವಾ. ನೋಡಿ, ಇಲ್ಲಿಂದ ಅಂದರೆ ಫೋಲ್ಡಿಂಗ್ ಸೈಡ್ ನಮ್ಮ ಹತ್ರ ಇರುತ್ತಲ್ವ, ಆ ಸೈಡಿಂದ ನಾನು 1/2 ಇಂಚಿಗೆ ಮಾರ್ಕ್ನ ಮಾಡ್ಕೊತಾ ಇದ್ದೀನಿ. ಮೇಲಕ್ಕೆ 1 ಇಂಚು, ಮತ್ತು ಆ ಸೈಡಿಗೆ 1 ಇಂಚ್, ಮತ್ತು ಮೇಲಕ್ಕೆ 1 ಇಂಚ್. ಈ ರೀತಿ ನಾವು 1 ಇಂಚಿಗೆ ನಾವು ಮಾರ್ಕ್ನ ಮಾಡ್ಕೊಳ್ಳೋದೇ ಆದರೆ ನಾವು ಈಸಿಯಾಗಿ ಕಲಿತಾ ಹೋಗ್ಬೋದು. ಅಂದರೆ ಸ್ಟೆಪ್ ನೆಕ್ಕು ಅಷ್ಟೇ ಕೊಂಡ್ರೆ ತುಂಬಾ ಈಸಿಯಾಗಿ ಇರುತ್ತೆ, ಕಟ್ಟಿಂಗು ಅಷ್ಟೇ. ಸ್ಟಿಚಿಂಗ್ ಮಾಡಿ ನಾವು ಅದನ್ನು ವೇರ್ ಮಾಡಿದಾಗಲೂ ಅಷ್ಟೇ ತುಂಬ ಎಲಿಗೆಂಟಾಗಿ ನಮಗೆ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಇದನ್ನು ಕಟ್ ಮಾಡಿ ನಿಮ್ಮ ಜೊತೆ ತೋರಿಸ್ತೀನಿ ಇವಾಗಲೇ ಯಾವ ರೀತಿ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು. ನೋಡಿ, ಈ ರೀತಿ ನಾವು ಪರ್ಫೆಕ್ಟಾಗಿ ನಾವು ಮಾರ್ಕ್ನ ಮಾಡ್ಕೊಂಡ್ಮೇಲೆ ಅದನ್ನು ಕಟ್ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ಸ್ಟೆಪ್ ನೆಕ್ ಅಂತ ಕರಿತೀವಿ. ಆರ್ಮೋಲ್ ಹತ್ರನೂ ಅಷ್ಟೇ ನಮಗೆ ಪರ್ಫೆಕ್ಟಾಗಿ ರೌಂಡ್ ಶೇಪ್ ಅನ್ನೋದು ಬರಬೇಕು. ಅಲ್ಲಿವರೆಗೂ ಕೂಡ ನಾವು ಅದನ್ನು ಪ್ರಾಕ್ಟೀಸ್ನ ಮಾಡಬೇಕು. ನೋಡಿ, ಸ್ಟೆಪ್ ನೆಕ್ ಎಷ್ಟು ಈಸಿಯಾಗಿ ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ನೋಡಿ, ಈ ರೀತಿ ನಮಗೆ ಸ್ಟೆಪ್ ನೆಕ್ಕು ಕಾಣುತ್ತೆ. ಈ ಸ್ಟೆಪ್ ನೆಕ್ ಆದಮೇಲೆ ಪಾಟ್ ನೆಕ್ನ ನಾವು ಯಾವ ರೀತಿ ಕಟ್ ಮಾಡ್ಕೊಬೇಕು ಅಂತ ಅನ್ನೋದನ್ನ ನೋಡೋಣ. ನಾವು ಪ್ರತಿಯೊಂದು ಮೆಜರ್ಮೆಂಟ್ ಮಾಡಬೇಕಾದ್ರೂ ಅಷ್ಟೇ ನಮಗೆ ಟೇಪ್ನ ನಾವು ಕೈಲಿ ಹಿಡ್ದಿಡಲೇಬೇಕು. ಸೇಮ್ ಮೆಜರ್ಮೆಂಟ್ ಅಲ್ವಾ, ಕಣ್ಣಳ್ತಲ್ಲಿ ಮಾಡಿಬಿಡೋಣ ಈ ರೀತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ತುಂಬ ಅಂದರೆ ತುಂಬಾ ರಾಂಗ್ ಆಗುತ್ತೆ ಅದು. ಒಂದು ಪಾಯಿಂಟು ಕೂಡ ನಾವು ಹೆಚ್ಚು ಕಮ್ಮಿ ಮಾಡಬಾರ್ದು. ಒಂದೊಂದು ಪಾಯಿಂಟಲ್ಲೂ ಅಷ್ಟೇ ನಮಗೆ ಬಾಡಿ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರೋದಿಲ್ಲ ಅಂತಲೇ ಹೇಳ್ಬೋದು. ಸೊ ನಾವು ಪರ್ಫೆಕ್ಟಾಗಿ ಬಾಡಿ ಫಿಟ್ಟಿಂಗ್ ಬ್ಲೌಸ್ ಇಲ್ಲ ಏನೇ ಒಂದು ಬಾಡಿ ಫಿಟ್ಟಿಂಗಲ್ಲಿ ನಾವು ಕರೆಕ್ಟಾಗಿ ಕಲಿಬೇಕು ಅಂತ ಅನ್ನೋದಾದರೆ ಈ ಟೇಪು, ಸ್ಕೇಲು ಮತ್ತು ಮಾರ್ಕಿಂಗ್ ಮಾಡ್ತೀವಲ್ವ ನಾವು, ಅದು ತುಂಬ ಅಂದರೆ ತುಂಬಾ ಮುಖ್ಯ ಆಗುತ್ತೆ. ನೋಡಿ, ಈ ರೀತಿ ನಾವು ಶೇಪ್ನ ಮಾಡ್ಕೊಂಡ್ಮೇಲೆ ನಾವು ಪೆಂಟಗಾನ್ ಶೇಪಿಗೆ ಯಾವ ರೀತಿ ಮಾರ್ಕ್ ಮಾಡಿದ್ವಿ ನೋಡಿ. ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಪೆಂಟಗಾನ್ ಶೇಪ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋದು. ಯಾರೆಲ್ಲ ನೋಡಿಲ್ಲ ಹೇಳಿದ್ನಲ್ವ, ಹೋಗಿ ನೋಡಿ ಅಂತ ಅಂದ್ಬಿಟ್ಟು. ಇಲ್ಲಿ 1/2 ಇಂಚ್ ಬಿಟ್ಟು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ನೋಡಿ, ನಾವು ಮಾರ್ಕ್ನ ಮಾಡಿಕೊಂಡು ನಾವು ಹಿಂಗೆ ಒಂದು ಲೈನ್ನ ಹಾಕ್ಕೊಂಡ್ಬಿಡ್ತೀವಲ್ವಾ. ನೋಡಿ, ಈ ರೀತಿ ನಾವು ಲೈನ್ನ ಹಾಕ್ಕೊತೀವಿ. ಈಗ ನಾವು ಇಲ್ಲಿಂದ ಈ ಪಾಯಿಂಟ್, ಅಂದರೆ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಎಷ್ಟಿದೆ ನೋಡ್ಕೊಬೇಕು. ಅದು ಸೆಂಟ್ರಿಗೆ ನಾವು ಒಂದು ಮಾರ್ಕ್ನ ಮಾಡಿಕೊಂಡು ಮುಂದಕ್ಕೆ 1 ಇಂಚಷ್ಟು ನಾನಿಲ್ಲಿ 1 ಇಲ್ಲ 3/4 ಇಂಚಷ್ಟು ನಾನಿಲ್ಲಿ ಮಾರ್ಕ್ನ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾರ್ಕ್ ಮಾಡ್ಕೊಂಡ್ಮೇಲೆ ಇಲ್ಲಿಂದ ಇಲ್ಲಿಗೆ ಸೆಂಟ್ರ್ ಪಾಯಿಂಟ್ನ ಮಾಡ್ಕೊಬೇಕು. ಸೇಮ್ ಸ್ವೀಟ್ ಆರ್ಟು ಮತ್ತು ಇನ್ನೊಂದು ಯಾವುದು ಸ್ಟಾರ್ ನೆಕ್ಕಿಗೆ ನಾವು ಮಾರ್ಕ್ ಮಾಡ್ಕೊಂಡಿದ್ವಲ್ವ, ಸೇಮ್ ಆ್ಯಸ್ ಇಟ್ ಈಸ್ ಅದೇ ರೀತಿಯೇ ನಾವು ಮಾರ್ಕ್ನ ಮಾಡಿಕೊಂಡು ಇದಕ್ಕೆ ಒಳಗಡೆಗೆ 3/4 ಇಂಚಷ್ಟು ನಾವು ಮಾರ್ಕ್ನ ಮಾಡ್ಕೊಬೇಕು. ಅದಕ್ಕೆ ನಾವು ಆಚೆ ಮಾಡ್ಕೊಂಡಿದ್ವು ಸ್ವೀಟ್ ಆರ್ಟು ಮತ್ತು ಸ್ಟಾರ್ ನೆಕ್ಕಿಗೆ, ಇದು ನಾವು ಒಳಗಡೆಗೆ ಮಾರ್ಕ್ ಮಾಡ್ಕೊಬೇಕು. ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಶೇಪ್ನ ತಗೊಬೇಕು. ಇದು ಅಷ್ಟೇ ಕಂಡ್ರೆ ತುಂಬಾ ಈಸಿಯಾಗೇ ಇರುತ್ತೆ. ನೋಡಿ, ಈ ರೀತಿ ನಮಗೆ ಬರುತ್ತೆ. ಇದನ್ನು ಕಟ್ ಮಾಡಿಬಿಟ್ಟು ತೋರಿಸ್ತೀನಿ. ಇದು ಅಷ್ಟೇ ಬೋಟ್ ನೆಕ್ಕಲ್ಲಿ ಜಾಸ್ತಿ ಯೂಸ್ ಮಾಡೋದು ಈ ನೆಕ್ಕೆ ಅಲ್ವಾ. ಇದು ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ, ಎಲಿಗೆಂಟಾಗಿ ಕಾಣುತ್ತೆ. ನಾವು ಇದನ್ನು ಬ್ಯಾಕಿಗಾಗೂ ಇಟ್ಕೊಬೋದು, ಇಲ್ಲಾಂದರೆ ಫ್ರಂಟಿಗಾಗೂ ಇಟ್ಕೊಬೋದು. ಈ ರೀತಿ ಕಟ್ಟಿಂಗ್ನ ತುಂಬ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು.
ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಇದು ಈ ವಿಡಿಯೋದಲ್ಲಿ ನೋಡಿದ್ರಲ್ವೇಂದ್ರ ಈ ಪಾಟ್ ನೆಕ್ಕು ಯಾವ ರೀತಿ ಕಟ್ ಮಾಡೋದು, ಮತ್ತು ಸ್ಟೆಪ್ ನೆಕ್ಕು ಮತ್ತು ಲೀಫ್ ನೆಕ್ಕು ಈ ಮೂರನ್ನೂ ಕೂಡ ಈ ವಿಡಿಯೋದಲ್ಲಿ ನೋಡಿದ್ರಲ್ವಾ. ಲಾಸ್ಟ್ ವಿಡಿಯೋದಲ್ಲಿ ಏನು ಅಂತಂದ್ಬಿಟ್ಟು ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ, ಪೆಂಟಗಾನು, ಸ್ವೀಟ್ ಹಾರ್ಟು ಮತ್ತು ಇನ್ನೊಂದು ಸ್ಟಾರ್ ನೆಕ್ನ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರು. ಇಲ್ಲಿಗೆ ನಮ್ಮ ನೆಕ್ ಡಿಸೈನ್ಸು ಕಂಪ್ಲೀಟ್ ಆದವು. ಇದ್ರ ನೆಕ್ಸ್ಟ್ ಬಂದು ನಾನು ಆಲ್ರೆಡಿ ಪೇಪರ್ ಕಟ್ಟಿಂಗ್ನ ಮಾಡಿಟ್ಟಿರ್ತೀನಲ್ವಾ, ಆ ಒಂದು ಪೇಪರ್ ಕಟ್ಟಿಂಗ್ನ ಇಟ್ಕೊಂಡು ಬ್ಲೌಸ್ನ ನಾವು ಯಾವ ರೀತಿ ಕಟ್ಟಿಂಗ್ ಮಾಡ್ಕೊಬೇಕು, ಲೈನಿಂಗು ವಿತ್ ಬ್ಲೌಸ್ನ ನಾವು ಯಾವ ರೀತಿ ಕಟ್ಟಿಂಗ್ ಮಾಡ್ಕೊಬೇಕು ಅನ್ನೋದನ್ನ ಶೇರ್ ಮಾಡಿರ್ತೀನಿ. ಇಲ್ಲಾಂದರೆ ಯಾವುದಾದ್ರೂ ಬೇರೆ ಒಂದು ವೀಡಿಯೋನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಕೊಂಡ್ರು. ಎಲ್ಲರಿಗೂ ಕೂಡ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.